ಫೈನಲಿ 4.0 ಅಪ್ಡೇಟ್ ಹೆಚ್ಚಿನ ದೇಶಗಳಲ್ಲಿ ರೋಲ್ಡ್ ಔಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಅಫಿಷಿಯಲ್ ಆಗಿ ಡೌನ್ಲೋಡ್ ಲಿಂಕ್ನು ಬಂದಿದೆ. ಡೌನ್ಲೋಡ್ ಮಾಡಬೇಕು ಅಂದ್ಕೊಂಡಿರೋರು ಇವತ್ತು ಇಂಡಿಯಾದಲ್ಲಿ ಲಾಂಚ್ ಆಗ್ತಿದೆ, ಅಲ್ಲಿ ಡೌನ್ಲೋಡ್ ಮಾಡ್ಕೋಬೋದು. ಮತ್ತು ಗುರು BGMIಗೆ ಯಾವತ್ತು ಅಪ್ಡೇಟ್ ಅನ್ನೋರಿಗೆ ಈ ಮಂತ್ 11-12ಕ್ಕೆ ಬರ್ಬೋದು, ಕನ್ಫರ್ಮ್ ಆಗಿ ಹೇಳೋಕ್ಕಾಗಲ್ಲ. ಫೈನಲಿ ಮೆಥಿಕ್ ಫೋರ್ಸ್ ಇದೆ ಗೈಸ್. ನಮ್ಮ PUBG ಮೊಬೈಲ್ನಲ್ಲಿ ಇವತ್ತು ಮೆಥಿಕ್ ಫೋರ್ಸ್ ರಿಫ್ರೆಶ್ ಮಾಡಿದ್ದಾರೆ. ಯಾಕಂದರೆ ನಾಳೆ ಅಫಿಷಿಯಲ್ ಅಪ್ಡೇಟ್ ಅನ್ನೋದ್ರಿಂದ ಮೆಥಿಕ್ ಫೋರ್ಸ್ನಲ್ಲಿ ಬರೋ ಫಸ್ಟ್ ಔಟ್ಫಿಟ್ ಇದೆ. ಇದನ್ನು 10 ಜೆಮ್ ಕೊಟ್ಟು ತಾಳ ಥರ ಬರುತ್ತೆ. ಎರಡನೇದು ಉಂಜಾ ಗೈಸ್, ಇದು ಕೂಡ 10 ಜೆಮ್ ಕೊಟ್ಟು ತಾಳ ಥರನೇ ಬರುತ್ತೆ. ಇದೇ ಮೂರನೇ ಔಟ್ಫಿಟ್, ಇದು ಕೂಡ 10 ಜೆಮ್ ಕೊಟ್ಟು ತಾಳ ಥರನೇ ಬರುತ್ತೆ. ನೀವು ಯಾವುದು ತಾಳ್ತೀರಾ ಅಂತ ಕಾಮೆಂಟ್ನಲ್ಲಿ ಹೇಳಿ. ಮೆಥಿಕ್ ಫೋರ್ಸ್ ಗನ್ ರೆಡೀಮ್ ಸೆಕ್ಷನ್ನಲ್ಲಿ ಗ್ರೋಜಾ 4 ಜೆಮ್ ಕೊಟ್ಟಿದ್ದಾರೆ, ಮತ್ತು ವಿಕ್ಟರಿಗೂ 4 ಜೆಮ್ ಕೊಟ್ಟಿದ್ದಾರೆ. ಬೇಕು ಅನ್ನೋರು ರೆಡೀಮ್ ಮಾಡ್ಕೊಳ್ಳಿ. ಮತ್ತು ಔಟ್ಫಿಟ್ನ ಹೆಡ್ಗೇರ್ನ ಕೂಡ ಕೊಟ್ಟಿದ್ದಾರೆ. ಇಷ್ಟ ಇರೋರು ರೆಡೀಮ್ ಮಾಡ್ಕೊಳ್ಳಿ. ಮೈ ಒಪಿನಿಯನ್ ಬೇಡ, ಔಟ್ಫಿಟ್ನ ಮಾತ್ರ ರೆಡೀಮ್ ಮಾಡ್ಕೊಳ್ಳಿ, ಯಾಕಂದರೆ ಎಮೋಟ್ ಸಿಗುತ್ತೆ. ನೆಕ್ಸ್ಟ್ ಆಗಿ 4.0 ಅಪ್ಡೇಟ್ನಲ್ಲಿ ಸೂಪರ್ ಸ್ಮೂತ್ ಬರ್ತಿದೆ. FPS ಇನ್ಕ್ರೀಸ್ ಮಾಡ್ತೀವಿ ಅಂತ ಇನ್ಫಾರ್ಮೇಷನ್ ಬಂದಿದೆ. ಅದ್ರ ಬಗ್ಗೆ ಡೆವಲಪರ್ ಟೀಮ್ ಏನು ಮಾತಾಡ್ತಾರೆ ಅಂತ ಕೇಳೋಣ. And we are responsible for PUBG Mobile's tech improvement. Today, we are going to read some of your comments. ಕಮೆಂಟ್ನಲ್ಲಿ ಏನಿದೆ ಅಂದರೆ, PUBG ಮೊಬೈಲ್ನಲ್ಲಿ ಲ್ಯಾಗಿಂಗ್ ಇಶ್ಯೂ ಕಾಣ್ತಿದೆ, ಗೇಮ್ ಪ್ಲೇ ಮಾಡುವಾಗ ಸ್ಲೈಡ್ ಶೋ ಥರ ಇದೆ ಅಂತ ಹೇಳಿದ್ದಾರೆ. ಏನು ರಿಪ್ಲೈ ಹೇಳ್ತಾರಂತ ಕೇಳಿ. Version 4.0, we're introducing the super smooth graphics option. If you're willing to sacrifice just a tiny bit of graphics quality, you can reduce your lag by 30 to 50%. Additionally, we've been making continuous improvements to animations, firing, pickup logic, and character creation. ಏನಂದರೆ ಸೂಪರ್ ಸ್ಮೂತ್ ಗ್ರಾಫಿಕ್ಸ್ 4.0 ಅಪ್ಡೇಟ್ನಲ್ಲಿ ಬರ್ತಿದೆಯಂತೆ. ಸ್ವಲ್ಪ ಗ್ರಾಫಿಕ್ಸ್ ಸ್ಯಾಕ್ರಿಫೈಸ್ ಮಾಡಿದ್ರೆ ಸಾಕು. ಫೈರಿಂಗ್ ರೇಟ್, ಸ್ಪೀಡ್, ಲ್ಯಾಗ್ ಇಶ್ಯೂ, ಹಾರ್ಡ್ ಡ್ರಾಪ್ನಲ್ಲಿ ಇಳಿಯುವಾಗ ಗನ್ ಪಿಕಪ್, ಫೈರಿಂಗ್ ರೇಟ್ ಇಂಪ್ರೂವ್ ಮಾಡಿದ್ದೀವಿ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ಆಗಿ ಗೇಮ್ ಡೌನ್ಲೋಡ್ ಮಾಡುವಾಗ ಸ್ಪೀಡ್ ಕಡಿಮೆ ಇದೆ, ಗೇಮ್ ರಿಸೋರ್ಸ್ ಪ್ಯಾಕ್ ಡೌನ್ಲೋಡ್ ಡಿಲೇ ಇದೆ ಅಂತ ಹೇಳಿದ್ದಾರೆ. ಆ್ಯಕ್ಚುಲಿ ನನಗೆ ಆ ಥರ ಯಾವ ಪ್ರಾಬ್ಲಮ್ನೂ ಇಲ್ಲ. ನೆಕ್ಸ್ಟ್ ಮುಖ್ಯವಾಗಿ ಗೇಮ್ ಸೈಜ್ ಕಡಿಮೆ ಮಾಡೋ ಅಂತ ಪ್ಲಾನ್ ಮಾಡ್ತಿದ್ದೀವಿ ಅಂತ ಹೇಳ್ತಿದ್ದಾರೆ. As for reducing the file size, we're working on that. ನೆಕ್ಸ್ಟ್ ಸೈಕ್ ಆಗಿರೋ ವಿಷಯ ಅಂದರೆ ಡಿವೈಸ್ 144 ರೆಫ್ರೆಶ್ ರೇಟ್ ಸಪೋರ್ಟ್ ಮಾಡ್ತಿದೆ, ಆದರೆ 120 FPS ಬರ್ತಿಲ್ಲ ಅಂತ. ಆ್ಯಕ್ಚುಲಿ PUBG ಮೊಬೈಲ್ನಲ್ಲೂ ಈ ಪ್ರಾಬ್ಲಮ್ ಇದೆ, ಇದನ್ನ ಸಾಲ್ವ್ ಮಾಡ್ತಾರಂತೆ. You're right. In version 4.0, we've added high frame rate support for lots more devices. Highest available frame rate for some devices has increased from 25 FPS to 30, or from 30 FPS to 40. Some devices even go from 40 FPS to 50 to 60 FPS. At the same time, we're testing out 90 FPS for balanced and HD graphics. It might become available by the end of the year. We're also looking into the possibility for 120 FPS for those two graphics options. ಆ್ಯಕ್ಚುಲಿ ಗೈಸ್ ಏನಂದರೆ 4.0 ಅಪ್ಡೇಟ್ ನಂತರ ಎಲ್ಲ ಡಿವೈಸ್ನಲ್ಲಿಯೂ FPS ಇನ್ಕ್ರೀಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. 30 ಇದ್ದಿದ್ದು 40, 40 ಇದ್ದಿದ್ದು 50 to 60, 60 ಇದ್ದಿದ್ದು 90. ಮುಖ್ಯವಾಗಿ ಈ ಇಯರ್ ಎಂಡ್ ಒಳಗೆ ಬ್ಯಾಲೆನ್ಸ್ HD ಗ್ರಾಫಿಕ್ಸ್ನಲ್ಲಿ 90 FPS ತರ್ತಾರಂತೆ. 120 FPS ಬರೋ ಸಾಧ್ಯತೆ ಇದೆ. ನಮ್ಮ BGMIಗೂ ಬರುತ್ತೆ, ಆದರೆ ಸ್ವಲ್ಪ ಡಿಲೇ ಆಗಿ ಬರ್ಬೋದು. Is 10% less intensive on the CPU and GPU and consumes 5 to 7% less power. Our goal is to let you play more matches. Devices could see a 2 to 4 degree decrease in temperatures over prolonged play, reducing overheating by 15%. ಈ 4.0 ಅಪ್ಡೇಟ್ನಲ್ಲಿ ಮೇಜರ್ ಆಗಿ ಗೇಮ್ ಸ್ಮೂತ್ ಮಾಡೋಕ್ಕೆ ಮತ್ತು ಪರ್ಫಾರ್ಮೆನ್ಸ್ ಇನ್ಕ್ರೀಸ್ ಮಾಡೋಕ್ಕೆ ಎಲ್ಲ ಕೆಲಸ ಮಾಡ್ತಿದ್ದಾರೆ ಅಂತೆ. ತುಂಬ ಇನ್ಹ್ಯಾನ್ಸ್ ಮಾಡಿದಾರಂತೆ. ಗೇಮ್ ಪ್ಲೇನಲ್ಲಿ ತುಂಬ ಇಂಪ್ರೂವ್ಮೆಂಟ್ ನೋಡ್ಬೋದು ಈ ಇಯರ್ ಎಂಡ್ ಒಳಗೆ. ನೆಕ್ಸ್ಟ್ ಆಗಿ 4.0 ಅಪ್ಡೇಟ್ನ ಥೀಮ್ ಮೋಡ್ ಯಾವ ಮ್ಯಾಪ್ಗಳಲ್ಲಿ ತರ್ತಾರೆ ಅಂದರೆ 3 ಮ್ಯಾಪ್ಗಳಲ್ಲಿ ತರ್ತಾರೆ. ಎರಾಂಗಲ್, ಲಿವಿಕ್, ರೋಂಡೋ. ಮತ್ತು ಅರೇನಾ ಹೊಸ ಮೋಡ್ ಬಂದಿದೆ. ಫ್ರೆಂಡ್ಸ್ ಜೊತೆ ಸೇರಿ ಮಿಷನ್ ಕಂಪ್ಲೀಟ್ ಮಾಡೋ ಥರ ಇರುತ್ತೆ. ಮತ್ತು ಗೋಸ್ಟ್ ಸ್ಕೋಪ್ ಬರ್ತಿದೆ. ಈ ಥರ ಸ್ಕೋಪ್ನ ನೀವು ನೋಡಿರ್ತೀರಾ, ಎಲಿಮಿನೇಷನ್ ಮಾಡುವಾಗ ಕೂಗಾಡ್ತಿರುತ್ತಲ್ಲ, ಅದೇ ಥರ ರೆಡ್ ಡಾಟ್ ಆ್ಯಂಡ್ 4Xಗೆ ತಂದಿದ್ದಾರೆ.
ನನಗಂತೂ ಇಷ್ಟ ಆಯಿತು. ಕೊನೆ ತನಕ ನೋಡ್ತಿದ್ದೀರಂದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.